ಗೈಸ್ ನೋಡಿ, ಇವತ್ತು ಮಂಡೇ ಎಲ್ಲ ವಾಶ್ ಮಾಡಿದೆ. ಹಾಗೆ ಮೇಲಿಂದ ತೊಳಿಸಿದ್ದೆ, ಬಟ್ ಆಗಿಲ್ಲ. ಸೊ ಹಾಗಾಗಿ ಇಲ್ಲಿ ಮಾತ್ರ ವಾಶ್ ಮಾಡಿದೆ. ನಮ್ಮ ಮನೆ ಒರೆಸಿಲ್ಲ, ಒರೆಸ್ಬೇಕು. ಸೊ ಇಲ್ಲೆಲ್ಲ ವಾಶ್ ಮಾಡಿ, ಇಲ್ಲಿ ಎದುರುಗಡೆ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಅದರಿಂದ ಸಖತ್ತು ಗಲೀಜು ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ವಾಶ್ ಮಾಡಿದೆ. ಅದೆಲ್ಲ ಮುಂದೆ ಸ್ವಲ್ಪ ಗುಡಿಸಿ ತಿಪ್ಪೆ ಮಾಡಿ ಇಲ್ಲಿ. ಸೊ ಗಾಯ್ಸ್ ನೋಡಿ, ನಮ್ಮ ಮನೆ ಹತ್ತಿರ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಬಿಲ್ಡಿಂಗು. ಸೊ ಅದರಿಂದ ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಗುಡಿಸಿ ಗುಡ್ಡೆ ಮಾಡಿದೆ. ಹಂಗೆ ಕೆಳಗೆಲ್ಲ ಗ್ರೌಂಡ್ ಫ್ಲೋರ್ ವಾಶ್ ಮಾಡಿ ರಂಗೋಲಿ ಬಿಟ್ಟೆ ಗಾಯ್ಸ್. ಹಾಗೆ ನಮ್ಮನೆಲ್ಲ ಒರೆಸಿ ಗೂಡಿಸಿ ಒರೆಸಿ ಎಲ್ಲ ವಾಶ್ ಆಯಿತು. ರಾತ್ರಿ ಎಲ್ಲ ದಬ್ಬಾಕಿದೆ ನೀರಿಳಿಲಿ ಅಂತ. ಸೊ ಇವತ್ತಿನ ದಿನ ಹೇಗಿದೆ? ಕೆಲಸ. ಮತ್ತೆ ಸ್ನಾನ ಆಗಬೇಕು. ಶಿವನ ಬರ್ತಾಳೆ, ಕರ್ಕೊಂಬರ್ಬೇಕು. ಟೈಮ್ ನೋಡಿ ಆಗಲಿ ಇನ್ನು 1/2 hour ಇದೆ. ಅಷ್ಟೊತ್ತಿಗೆ ಇನ್ನೊಂದೇನಾದ್ರು ಸ್ವಲ್ಪ ಕೆಲಸ ಮಾಡ್ಕೊಬೇಕು. ಅಡುಗೆ ಆಗಬೇಕಿನ್ನು. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಟೈಮ್ ಆಲ್ರೆಡಿ 3 o'clock ಆಗಿದೆ. ಇದು ಮಂಡೇ ಬ್ಲಾಗು. ಸ್ನಾನ ಆಯಿತು ಈಗಷ್ಟೇ, ಹೆಡ್ ಬಾತ್ ಮಾಡಿದೆ. ಸೊ ಎಲ್ಲ ವಾಶ್ ಮಾಡಿದ್ದೆ ಸಮಾಧಾನ. ಹಾಗಾಗಿ ಇವಾಗ ಊಟ ಮಾಡಬೇಕು. ಸೊ ನಿಮ್ಮದೆಲ್ಲ ಊಟ ಆಯಿತಾ? ಕೆಲಸ ಮುಗಿಸ್ಕೊಂಡಿದ್ದೀನಿಲ್ಲ. ಈವ್ನಿಂಗ್ ಒಂದು ಅಡುಗೆ ಮಾಡಿಬಿಟ್ರೆ ಆಯಿತು. ಸೊ ಒಂದು ನೈಟ್ ಹೇಳಿದೆ. ಸೊ ನಂಗೆ ಟೈಟ್ ಆಗ್ತದೆ. ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬರ್ಬೇಕು. ಈವ್ನಿಂಗು ನನಗೇನಿದ್ರು ಜೀವನದಲ್ಲೇ ಬೆಸ್ಟ್ ಇದೆ. ಸೊ ಇನ್ನೇನು ಮಾಡಿದವರು ಅಮೌಂಟ್ ರಿಟರ್ನ್ ಮಾಡಲ್ಲ. ಸೊ ಅಲ್ಲೇ ಬೇರೆ ನಾನು ಪರ್ಚೇಸ್ ಮಾಡ್ಕೊಂಡ್ಬರ್ಬೇಕು ನೋಡೋಣ. ಸೊ ಹಾಗಾಗಿ ಇವತ್ತಿನ ದಿನ ಹೇಗಿದೆ ನೋಡಿ. ಸೊ ಗೈಸ್, ಮೋಡ ಬೇರೆ ಇದೆ. ಬಟ್ಟೆ ಇವಾಗ ಹಾರಕ್ಕೆ ಬಂದೆ. ಟೈಮ್ ಆಗಲೇ 3:30 ಆಯಿತು. ಬಟ್ಟೆ ಹಾರಕ್ಕೆ ಬಂದೆ. ಊಟ ಏನು ಮಾಡಲಿಲ್ಲ, ಹೊಟ್ಟೆ ಏನು ಅಷ್ಟು ಹಸಿದಿಲ್ಲ. ಸಂಜೆ ಏನಾದ್ರು ತಿನ್ನೋದಷ್ಟೇ. ಏನು ಮಾಡೋದು? ಪಾಪ ಊಟ ಮಾಡಿಸ್ದೆ. ಸ್ವಲ್ಪ ಮಲಗಿಸ್ಬೇಕು. ನನಗೆ ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಯಾಕೋ. ಹಸಿ ಕೂದಲಲ್ಲಿ ಮನ್ಕೊಂಡ್ರೆ ಇನ್ನೊಂದು ತಲೆನೋವು. ಬಟ್ ಏನು ಮಾಡೋದು? ಸ್ವಲ್ಪ 5 minutes ಕೂತಿದ್ದು ಮನ್ಕೊತೀನಿ. ಮತ್ತು ಸಂಜೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಗೈಸ್ ನೋಡಿ, ಟೈಮು 1:15 ಆಗೋಯಿತು. ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಬರೀ ಅವರಿಗೆ ಅಷ್ಟೇ. ನನಗೆ ಸ್ವಲ್ಪ ರೈಸ್ ಇರುತ್ತೆ ಇಬ್ಬರಿಗೆ. ಖಂಡಿತ ಖಾಲಿ ಆಗಿಬಿಟ್ಟು ತರಿಸ್ಬೇಕು. 1 kg ತಂದಿದ್ದು ಊರಿನ ಥರ ಮಾಡ್ಕೊಂಡು. ಸೊ ಹಾಗಾಗಿ ಒಂದು ಸ್ವಲ್ಪ ಇತ್ತಷ್ಟೇ ಬರುತ್ತ. ಅದಕ್ಕೆ ಸ್ವಲ್ಪ ರಿಸರ್ವೇಷನ್ಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನೇನಿಲ್ಲ, ಅಷ್ಟೇ ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, 1 2 ಕಾಯಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಆದರೆ ಪುದೀನ ಹಾಕ್ಕೊಂಡು, ಪುದೀನ ಇರಲಿಲ್ಲ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವೆಲ್ಲ, ಚಕ್ಕೆ ಲವಂಗ ಇಷ್ಟೇ. ಅದಕ್ಕೆ 1-2 ಲೋಟ ನೀರು ಹಾಕಿ 1 ಲೋಟ ಅಕ್ಕಿ ಇನ್ನೇನು ಹಾಕಿದ್ದೀನಿ ನೋಡಿ. ಅಕ್ಕಿನ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ. ಅದನ್ನು ಹಾಕಿ 1 ವಿಷಲ್ ಮಾಡಿ ಅಷ್ಟೇ. ಆಮೇಲೆ ಒಂದು ಚೂರು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿಗೆ ಹಾಕಿರ್ತೀನಿ. ಸೊ ಹಾಗಾಗಿ ಮೊಸರು ಬಾಕ್ಸ್ದಾಗ ಇಟ್ಕೊಂಡ್ಬಿಟ್ಟೆ. ಇದಕ್ಕೆ ಸ್ವಲ್ಪ ಆಮೇಲೆ ನೀರು ಬಿಟ್ಕೊಂಡ್ಬಿಡುತ್ತೆ, ಉಪ್ಪು ಹಾಕಿಟ್ಕೊಂಡ್ರೆ. ಸೊ ಆಮೇಲೆ ಬಂದು ಮಿಕ್ಸ್ ಮಾಡಿಕೊಟ್ರೆ ಆಯಿತು. ಕ್ಯಾರೆಟು, ಈರುಳ್ಳಿ, ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ಮೊಸರು ಬಜ್ಜಿ. ಹಾಗೆ ತಿನ್ನೋಕ್ಕೆ ಚೆನ್ನಾಗೋಗಲ್ಲ, ಅದಕ್ಕಾಗಿ ಸೊ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮದೆಲ್ಲ ಅಡುಗೆ ಆಯಿತಾ? ಏನು ಮಾಡ್ತಾಯಿದ್ದೀರಾ? ನಾನು ಆಗಲೇ ಬರೀ ಕೆಲಸ ನೋಡಿದ್ರಲ್ಲ, ಬಟ್ಟೆ ಹಾಕೋದು, ಪಾತ್ರೆ ತೊಗೊಳೋದು, ಮನೆ ಹಾಕ್ಸೋದು, ಮಾಡಿಸೋದು ಇದೇ ಆಗೋಯ್ತು. ಸೊ ಅಡುಗೆ ಮಾಡೋಕ್ಕೆ ಟೈಮ್ ಆಗಿ ರೆಡಿ ಮಾಡ್ತಾ ಕೂತ್ಕೊಂಡೆ. ಸೊ ಈಗ ಬರ್ತಾರೆ ಊಟಕ್ಕೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಆಗೋಗುತ್ತೆ ಬೇಗ. 1/2 hour ಟಕ ರೆಡಿ ಮಾಡಿಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್. ಕಾಯಿಸಿ ಅಕ್ಕಿ ಹಾಕಿದ್ದೀನಿ. ಟೇಸ್ಟ್ ನೋಡ್ಬಿಟ್ಟು ಇನ್ನೇನು ಕುದಿಯೋಕ್ಕೆ ಬಂದಾಗ ಮುಚ್ಚಳ ಮುಚ್ಚಿ ಬೇಗ ರುಚಿಯಾಗುತ್ತೆ. ಸೊ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದರಿಂದ ಸ್ವಲ್ಪ ಗಲಾಟೆ ಜಾಸ್ತಿ. ಸೊ ಹಾಯ್ ಫ್ರೆಂಡ್ಸ್, ಇವಾಗಷ್ಟೇ ಸ್ನಾನ ಆಯಿತು. 5 o'clock. ಸೊ ಹಾಯ್ ಫ್ರೆಂಡ್ಸ್, ಸ್ವಲ್ಪ ಅವ್ರಿಗೆ ಡಿಸ್ಟರ್ಬೆನ್ಸ್ ಇತ್ತು. ಸೊ ಅವ್ರಿಗೆ ಅಡುಗೆ ಮನೆಗೆ ತಗೊಬಂದ್ಬಿಟ್ಟೆ ಫೋನ್ನ. ಸ್ನಾನ ಆಯಿತು. ಪಾಪ ಮಲಗಿದ್ದಾಳೆ. ಲೇಟ್ ಆಯಿತು ಕೆಲಸ ಎಲ್ಲ. ಇನ್ನೇನು ಮಾಡೋದು, ಎಡಿಟ್ ಮಾಡ್ತಾ ಕೂತಿದ್ದೆ. ಹಾಗೆ ಎಲ್ಲರದ್ದು ಕಾಫಿ ಆಯಿತು. ಏನು ಮಾಡ್ತಾಯಿದ್ದೀರಾ? ನಾನು ಸ್ನಾನ ಆಯಿತು. ಮತ್ತು ಟೊಮೊಟೊ ಬಾತ್ ಮಾಡಿದ್ದೆ. ನಮ್ಮ ಮನೆಯವ್ರು ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ತಿಂದೋಗಿಲ್ಲ, ಹಂಗೆ ಬಿದ್ದಿದೆ. ಸಂಜೆಗೆ ಅಡುಗೆ ಆಗಬೇಕು. ಹಿಂಗೆ ಮಾಡಿಟ್ರೆ ಏನು ಮಾಡೋದು ಹೇಳಿ?
ನೆನೆ ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗ್ಬೇಕಂತ ಹೋಗ್ಬಿಟ್ರು ಬೆಳಗ್ಗೆನೇ. ಸೊ ಅಲ್ಲಿ ಹೊರಗಡೆ ಟಿಫನ್ ಮಾಡ್ಕೊಂಡಿದ್ದೇನು, ಹೊರಗೆ ತಿಂದರೆ ಆಗೋಲ್ಲ ಗ್ಯಾಸ್ಟಿಕ್ಕು, ಮತ್ತು ಟೊಮೆಟೊ ಗ್ಯಾಸ್ಟಿಕ್ ಅಂತ ತಿನ್ನಲಿಲ್ಲ. ಹಂಗೆ ಹೋದ್ರು, ಏನು ಮಾಡೋಣ, ಬನ್ನಿ ತಿನ್ನಿ ಅಂದರು, ಬೇಡ ಹಂಗೆ ಬಿದ್ದಿದ್ದು. ಸೊ ಹಾಗಾಗಿ ಈವ್ನಿಂಗ್ ಏನಾದ್ರು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ, ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತೀನಿ. ಪಾಪುಗೆ ಎದ್ದೋಡಿಸ್ಬಿಡ್ತೀನಿ. ನೆನ್ನೆ 6:30 ತನಕ ಮಲಗಿಸ್ಬಿಟ್ಟಿದ್ದೀನಿ. ಅಷ್ಟು 4:30ಗೆ ಮಲಗಿದ್ದವು ತಗೋ, ನೈಟ್ 1 o'clock 1:30ಗೆ ಮಲಗಿದ್ದು ನಾವು. ಅಷ್ಟು ಆಟ. ನಾನು ವಾಶ್ರೂಮ್ ಹೋದ್ರೆ ಅವಳು ನಿಂದೆ ಬರೋದು, ಮತ್ತು ಅಪ್ಪ ಬೇಕು ಅನ್ನೋದು ಹಠ. 2 ಸರಿ ಕೊಟ್ಟೆ, ಪಾಪ ಬೇಜಾರಾಗ್ತಾಯಿದೆ. ಮನ್ಕೊಂಡ್ಮೇಲೆ ಮಕ್ಕಳು ಅವಾಗ ಮುಖ ನೋಡಿದಾಗ ಬೇಜಾರಾಗುತ್ತೆ, ಹೊಡೆದು ಬಿಟ್ವಲ್ಲ ಪಾಪ ಅಂತ ಅಲ್ಲ, ಏನು ಮಾಡೋದು ಹಂಗೆ. ಸೊ ಓಕೆ ಫ್ರೆಂಡ್ಸ್, ಈವ್ನಿಂಗ್ ಏನು ಅಡುಗೆ ಮಾಡ್ತೀನಿ ಅದನ್ನು ನಾನು ಶೇರ್ ಮಾಡ್ಕೊತೀನಿ. ಬಾಯ್ ಬಾಯ್. ಹಾಯ್ ಗಾಯ್ಸ್, ಟೈಮ್ 6:15 ಆಗಿದೆ. ಸೊ ಲೈಟ್ ಹಾಕೋಣ. ಮೇಲಿಂದ ಬಟ್ಟೆ ಎತ್ಕೊಂಬಂದೆ ನೋಡಿ. Get up, Mama. Time is 6:30 now. Get up, Mama. Mugu. Idakanda. ಅಷ್ಟೊಂದೆಲ್ಲ ಅನ್ಕೊಂಬೇಡಿ, ಜಗಳ ಆಡ್ತೀವಿ, ಯಾರು ಆಡಲ್ಲ ಅಷ್ಟ. ಆದರೂ ಬಿಟ್ಟಿರೋಕ್ಕಾಗಲ್ಲ, ಎಂತ ಮಾಡೋದು. ದಟ್ ಈಸ್ ಲವ್. ದಟ್ ಈಸ್ ದಿ ಪವರ್ ಆಫ್ ಲವ್, ನಾಟ್ ಪವರ್ ಆಫ್ ಮನಿ, ಪವರ್ ಆಫ್ ಲವ್. ಹಣದಿಂದ ಶ್ರೀಮಂತನಾಗಲು ಬೇಡ, ಹೃದಯದಿಂದ ಶ್ರೀಮಂತ. ಸೊ yesterday I was telling to this thought to my husband. I did not reply anything. But for him, money, 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 money. What to do, what not to do. ಸೊ ಫ್ರೆಂಡ್ಸ್, ನೀವು ಇದೇ ಥರ ಬೇಗ ಮಾಡ್ಕೋತೀರ ಕೆಲಸಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಕ್ಲಿಪ್ಪು ಬಟ್ಟೆ ಎಲ್ಲ ಮಿಕ್ಸಿಂಗ್ ಆಗೋಗಿದೆ. ಅಡುಗೆ ಆಗಬೇಕು. ಸ್ವಲ್ಪ ಒಣಶುಂಠಿ ಇದೆ, ಕಾಫಿ ಮಾಡ್ಕೊತೀನಿ, ಕಷಾಯ ಥರ ಕೋಲ್ಡಿಗೆ. ಪಾಪು ಕೊಡಿಸ್ಬೇಕು. ತುಂಬ ಒಳ್ಳೆ ಒಂಥರ ಸೈನಸ್ ಥರ